ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದ ಸರಳ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಮುಂಬರುವಂತಹ ಶಿಕ್ಷಕರ ಪರೀಕ್ಷೆಗಳಿಗೆ ಅತ್ಯಂತ ಉಪಕಾರಿಯಾಗ್ತದೆ ಅಂತ ಹೇಳ್ತಾ, ಇದಾದ ನಂತರ ನಾವು ಈ ಒಂದು ಪಾಠದ LBA ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡ್ತಿದ್ದೀವಿ. ಅದರ PDF ಅನ್ನು ಕೂಡ ರೆಡಿ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ಭೇಟಿ ಮಾಡುವ ಮೂಲಕ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದರೆ ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ನಮ್ಮ ಹೆತ್ತ ತಾಯಿ ಆಗಿರ್ಬೋದು, ಒತ್ತ ಭೂಮಿ ಆಗಿರ್ಬೋದು, ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಎಂಬ ಭಾವನೆ ನಮ್ಮ ಭಾರತೀಯ ಒಂದು ಮೌಲ್ಯದಲ್ಲಿ ಇರುವಂಥದ್ದು. ಭಾರತದ ಮಾತೃಭೂಮಿಯ ಬಗೆಗಿನ ಗೌರವವನ್ನು ನಾವು ವಿಶ್ವವ್ಯಾಪ್ತಿಯಾದದ್ದು, ಅದು ಆ ಒಂದು ಗೌರವ ವಿಶ್ವವ್ಯಾಪ್ತಿಯಾದದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ತಾರೆ, ಹೌದಲ್ವಾ? ಎಲ್ಲ ದೇಶದ ಪ್ರಜೆಗಳಿಗೆ ತನ್ನ ದೇಶ ಅಂದರೆ ಏನೋ ಒಂಥರ ಹೆಮ್ಮೆ, ಅದರ ಮೇಲೆ ಪ್ರೀತಿ ಇರುವಂಥದ್ದು. ಭಾರತವೂ ಕೂಡ ಅಂತಹ ಒಂದು ವಿಶೇಷವಾದ ಒಂದು ದೇಶ ಆಗಿರುವಂಥದ್ದು. ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತಾ ಆರಾಧನೆ ಇರುವಂಥದ್ದು. ನಮ್ಮ ಪುರಾತನ ನಾಗರಿಕತೆಗಳಾಗಿರುವಂತಹ ಹರಪ್ಪ ನಾಗರಿಕತೆ ಆಗಿರ್ಬೋದು ಅಲ್ವಾ, ಇವೆಲ್ಲ ನಾಗರಿಕತೆಗಳಲ್ಲಿ ಮಾತೃದೇವತಾ ಆರಾಧನೆ ಇರುವಂಥದ್ದು. ಮಾತೃವನ್ನು ದೇವತೆಯ ರೀತಿ ನಾವು ಪೂಜೆಯನ್ನು ಮಾಡುವಂಥದ್ದು, ಅದು ಈಗಲೂ ಕೂಡ ನಡೀತಿರುವಂಥದ್ದು. ಅಲೆಮಾರಿ ಜೀವನ ನಡೆಸುತ್ತಿದ್ದಂತಹ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಇದನ್ನು ನಾವು ಮೊದಲ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಅವರ ಬದುಕು ಯಾವ ಥರ ಇತ್ತು, ಶಿಲಾಯುಗದ ಮಾನವ ಯಾವ ಥರ ಇದ್ದ, ಲೋಹಗಳ ಯುಗದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಇವೆಲ್ಲವನ್ನು ಕೂಡ ಮೊದಲ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಆ ಒಂದು ಅಲೆಮಾರಿ ಜೀವನ ಅಂತ್ಯ ಕಂಡ ನಂತರ ಈ ಗ್ರಾಮದ ಏಳಿಗೆ ಶುರುವಾದಂಥದ್ದು. ಗ್ರಾಮಗಳ ಜೀವನ ಶುರುವಾಗ್ತದೆ. ಗ್ರಾಮಗಳು ವಿಕಾಸವಾದಂತೆ ಒಂದು ಹೊಸ ಒಂದು ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ರಾಜ್ಯಗಳಾಗಿರ್ಬೋದು, ರಾಜರುಗಳಾಗಿರ್ಬೋದು, ಹೌದಲ್ವಾ? ಇವೆಲ್ಲವೂ ಕೂಡ ಈ ಗ್ರಾಮಗಳ ವಿಕಾಸ ಆದಂತಹ ಪ್ರಕ್ರಿಯೆಗಳು. ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ ಅನೇಕ ಗ್ರಾಮಗಳು ಸೇರಿ ರಾಜ್ಯಗಳು ಬೆರೆತು ಒಂದು ದೊಡ್ಡ ಸಾಮ್ರಾಜ್ಯವಾದಂಥದ್ದು. ಆವಾಗ ಏನಾಗ್ತು, ದೇಶಭಕ್ತಿ ಒಂದು ಮೂರ್ತ ರೂಪವನ್ನು ತಳೆಯಿತು. ನಮ್ಮ ದೇಶ ನಮ್ಮ ದೇಶ ನಮ್ಮ ನಾಡು ಅನ್ನುವಂಥ ಒಂದು ಭಾವನೆ ಶುರುವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದನ್ನು ನಾವು ಜನಪದ ಮಹಾಜನಪದಗಳ ವಿಕಾಸದ ಬೆಳವಣಿಗೆಯಲ್ಲಿ ಕಾಣುವಂಥದ್ದು. ಜನಪದಗಳನ್ನು ನೋಡ್ತೀವಿ ನಾವು, ಮಹಾಜನಪದಗಳು, ಇವೆಲ್ಲ ಇತಿಹಾಸದ ಬಗ್ಗೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮೊದಲಿಗೆ ನಮಗೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ, ಇಷ್ಟೂ ಹೆಸರುಗಳಿಂದ ನಮ್ಮ ಭಾರತವನ್ನು ಕರೆಯುವಂಥದ್ದು. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ, ಭಾರತ ಅಲ್ವಾ? ನೋಡಿ, ಇವೆಲ್ಲವೂ ಕೂಡ ನಮ್ಮ ಭಾರತದ ಒಂದು ಪ್ರಾಚೀನ ಹೆಸರುಗಳು. ಇಂದಿನ ಕಾಲದಲ್ಲಿ ಕರೆಯುತ್ತಿದ್ದಂತಹ ಹೆಸರುಗಳು. ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಅನ್ನೋ ಒಂದು ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿರುವಂಥದ್ದು. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ಸಂವಿಧಾನದಲ್ಲಿ ಭಾರತ ಅಂತಲೇ ಅದನ್ನು ಉಲ್ಲೇಖಿಸಿರುವಂಥದ್ದು. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು, ಇದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಕಲೆಯುತ್ತಾ ಹೋದಾಗ, ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರ ಜೈನ ಒಂದು ತೀರ್ಥಂಕರಾದಂತಹ ಯಾರು, ಋಷಭನಾಥರ ಹಿರಿಯ ಮಗನಾದ ಭರತನೆಂಬ ರಾಜ ಅವನು ಒಂದು ಆಳ್ವಿಕೆ ಮಾಡ್ತಿದ್ದ. ಆ ಒಂದು ಪ್ರದೇಶವನ್ನು ಅಥವಾ ಅವನು ಆಳಿದಂಥ ನಾಡನ್ನು ನಾವು ಭರತಖಂಡ ಅಂತ ಅಥವಾ ಭರತ ವರ್ಷ ಅಂತ ಕರೆದಿರುವಂಥದ್ದು. ಅದು ಈಗ ಭಾರತ ದೇಶ ಅಂತ ಹೆಸರನ್ನು ಪಡೆದಿರುವಂಥದ್ದು. ಓಕೆನಾ? ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ನಮ್ಮ ಒಂದು ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದಂತಹ ಋಷಭನಾಥರ ಹಿರಿಯ ಮಗ ಭರತನ ಆಳ್ವಿಕೆಯಿಂದಾಗಿ ಈ ಒಂದು ಹೆಸರು ಬಂತು ಅನ್ನೋದು ನಮ್ಮ ಪುರಾಣಗಳ ಪ್ರಕಾರ ತಿಳಿಯುವಂಥದ್ದು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯ ದೇಶದ ಜನರು ನಮ್ಮ ಒಂದು ಸಿಂಧು ಬಯಲಿನ ಜನರೊಂದಿಗೆ ಅಂದರೆ
ಹರಪ್ಪ ನಾಗರಿಕತೆಯ ಜನರೊಂದಿಗೆ ಇವ್ರು ಏನು ಮಾಡ್ತಾರೆ, ಒಂದು ಸಂಪರ್ಕಕ್ಕೆ ಬರ್ತಾರೆ, ವ್ಯಾಪಾರ ವಹಿವಾಟನ್ನು ಶುರು ಮಾಡ್ತಾರೆ. ಎಷ್ಟು ವರ್ಷದ ಹಿಂದೆ? 3000 ವರ್ಷಗಳ ಹಿಂದೆ. ಅಂಥ ಒಂದು ಸಂದರ್ಭದಲ್ಲಿ ಪರ್ಷಿಯನ್ನರು ಈ ಒಂದು ಸಿಂಧೂ ನದಿ ಬಯಲಿನಲ್ಲಿ ವಾಸ ಮಾಡುವಂಥ ಜನರನ್ನ ಹಿಂದೂ ಅಂತ ಕರೀತಾರೆ. ಓಕೆನಾ? ಪರ್ಷಿಯನ್ನರು ಅವರನ್ನು ಹಿಂದೂ ಅಂತ ಕರೀತಾರೆ. ಮುಂದೆ ಗ್ರೀಕರು ಬರ್ತಾರೆ. ಪರ್ಷಿಯನ್ನರ ನಂತರ ಭಾರತಕ್ಕೆ ಗ್ರೀಕರು ಬರ್ತಾರೆ. ಅವರು ಬಂದಾಗ ಅವರ ಒಂದು ಮೌಖಿಕ ಬದಲಾವಣೆಯಿಂದಾಗಿ ಹಿಂದೂ ಪದವನ್ನು ಅವರು ಸಿಂಡೇಸ್ ಅಂತ ಕರೀತಾರೆ. ಸಿಂಡೇಸ್ ಅಂತ ಕರೀತಾರೆ. ಹಿಂದೂ ಪದವನ್ನು ಪರ್ಷಿಯನ್ನರು ಹಿಂದೂ ಅಂತ ಕರೆದಿರ್ತಾರೆ, ಗ್ರೀಕರು ಸಿಂಡೇಸ್ ಅಂತ ಕರೀತಾರೆ. ಅದಾದ ನಂತರ ಅದೇನಾಗ್ತದೆ? ಹಿಂಡು ಅಂತ ಆಗ್ತದೆ. ಹಿಂಡು, ಇದು ಸರಿಯಾಗಿ ನೆನಪಿರಬೇಕು, ವೆರಿ ಇಂಪಾರ್ಟೆಂಟು. ಪರ್ಷಿಯನ್ನರು ಹಿಂದೂ ಅಂತ ಕರೀತಾರೆ. ಓಕೆನಾ? ಗ್ರೀಕರು ಬಂದ ನಂತರ ಹಿಂದೂಗಳನ್ನು ಸಿಂಡೇಸ್ ಅಂತ ಕರೀತಾರೆ. ಆ ಸಿಂಡೇಸ್ ಅನ್ನೋ ಪದ ಮುಂದೆ ಹಿಂಡು ಅಂತ ಆಗುವಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಮುಖವಾದ ಮಾಹಿತಿ. ನೆಕ್ಸ್ಟು, ಮತ್ತೊಮ್ಮೆ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಅನ್ನೋ ಪದ ಮತ್ತೆ ಒಂದು ಮುನ್ನೆಲೆಗೆ ಬರುವಂಥದ್ದು. ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿನ ಜನರನ್ನು ಹಿಂದೂಗಳು ಮತ್ತು ಅವರು ಅನುಸರಿಸಿದಂಥ ಧರ್ಮವನ್ನು ಹಿಂದೂ ಧರ್ಮ ಅಂತ ಪರ್ಷಿಯನ್ನರು ಕರೀತಾರೆ. ಓಕೆನಾ? ಹಿಂದೂ ಅಂತ ಮತ್ತೆ ಮುನ್ನೆಲೆಗೆ ಬರ್ತದೆ, ಹಿಂದೂಸ್ತಾನ ಆಗ್ತದೆ ದೇಶ, ಅಲ್ಲಿಯ ಜನಗಳು ಹಿಂದೂಗಳಾಗ್ತಾರೆ ಮತ್ತು ಅವರು ಅನುಸರಿಸಿದಂಥ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರೀತಾರೆ. ಓಕೆನಾ? ತದಾದ ನಂತರ ಆಂಗ್ಲರು ಭಾರತಕ್ಕೆ ಬರ್ತಾರೆ, ಬ್ರಿಟಿಷರು. ಆವಾಗ ಭಾರತವನ್ನು ಇಂಡಿಯಾ ಅಂತ ಕರೀತಾರೆ. ಇಂಡಿಯಾ ಅನ್ನೋ ಪದವನ್ನು ಕೊಟ್ಟಂಥವ್ರು ಯಾರು? ಬ್ರಿಟಿಷರು. ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತ ಕೊಟ್ಟವರು ಕೂಡ ಬ್ರಿಟಿಷರು. ಓಕೆನಾ? ಇಷ್ಟು ಮಾಹಿತಿ ನಮಗೆ ಪ್ರಮುಖವಾಗಿ ಗೊತ್ತಿರಬೇಕು. ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು. ಭಾರತದ ಒಂದು ಭವ್ಯ ಪರಂಪರೆಯನ್ನು ಪ್ರಪಂಚದ ಎದುರು ತಂದಂಥವ್ರು ಯಾರು ಅಂತಂದರೆ ಅವರು ಯುರೋಪಿಯನ್ನರು, ಅಥವಾ ಅವರನ್ನ ಪೌರತ್ಯವಾದಿಗಳು ಅಂತಲೂ ಕೂಡ ಕರಿತೀವಿ. ನಮ್ಮ ಭಾರತದ ಪರಂಪರೆಯನ್ನು ಇನ್ನೂ ತುಂಬ ಸುದೀರ್ಘವಾದ ಒಂದು ಇತಿಹಾಸವನ್ನು ನಮಗೆ ಕೊಟ್ಟಂಥವ್ರು ಯಾರು ಅಂತಂದರೆ ಯುರೋಪಿಯನ್ನರು. ಓಕೆನಾ? ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಒಂದು ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ. ಅಂಥವರಲ್ಲಿ ಪ್ರಮುಖರು ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್. ವೆರಿ ಇಂಪಾರ್ಟೆಂಟ್ ಇದು, ವಿಲಿಯಂ ಜೋನ್ಸ್. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ವಿಲಿಯಂ ಜೋನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಮೇಧಾವಿ ಮತ್ತು ಸಂಸ್ಕೃತವನ್ನು ಕೂಡ ಕಲ್ತಿರ್ತಾರೆ. ನೋಡಿ, ಇಂಗ್ಲೆಂಡಿಂದ ಬಂದಂಥ ಇವರು ಅಥವಾ ಇಂಗ್ಲೀಷರಾಗಿದ್ದಂಥ ಇವರು ಸಂಸ್ಕೃತವನ್ನು ಕೂಡ ಕಲಿತಾರೆ. ಅವರಿಗೆ ಭಾಷಾಭಿಮಾನ ಎಷ್ಟಿತ್ತು ಅಥವಾ ನಮ್ಮ ಭಾರತದ ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋದು ಒಂದು ಕುತೂಹಲ ಎಷ್ಟಿತ್ತು ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತದೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ, ಇದೊಂದು ನೆನಪಿರಲಿ. ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳ್ಬೋದು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ವಿಲಿಯಂ ಜೋನ್ಸ್ ಹೇಳ್ತಾರೆ. ಅದನ್ನು ಕಲಿತ ನಂತರ ಅವ್ರು ಏನು ಹೇಳ್ತಾರೆ? ಸಂಸ್ಕೃತ ಭಾಷೆಯು ಅತ್ಯಂತ ಸುಂದರವಾದ ಅಥವಾ ಆ ನುಡಿಗಟ್ಟು ತುಂಬ ಅದ್ಭುತವಾಗಿದೆ ಅಂತ ಸಂಸ್ಕೃತ ಭಾಷೆಯನ್ನು ವರ್ಣನೆ ಮಾಡುವಂಥದ್ದು. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ. ಯಾವುದು ಆ ಸಂಸ್ಥೆ ಅಂತ ಅಂದರೆ 1784ರಲ್ಲಿ ಸ್ಥಾಪನೆ ಮಾಡುವಂಥದ್ದು ಏಷ್ಯಾಟಿಕ್ ಸೊಸೈಟಿ ಅಂತ. ಇದು ಕೂಡ ತುಂಬ ಪ್ರಮುಖವಾದ ಅಂಶ. ಇದು ನೋಡಿ, ಇವೇ ತುಂಬ ಇಂಪಾರ್ಟೆಂಟು. ಇವುಗಳನ್ನೇ ತುಂಬ ನಾವು ಗಮನ ಕೊಟ್ಟು ಅಧ್ಯಯನ ಮಾಡಬೇಕು ಅಥವಾ ಇವುಗಳನ್ನ ಲೀಸ್ಟ್ ಮಾಡಿ ಇಟ್ಕೋಬೇಕು. ಓಕೆನಾ? ಇವೇ ಪರೀಕ್ಷೆಗಳಿಗೆ ಬರುವಂತಹ ಪ್ರಮುಖವಾದ ಅಂಶಗಳು. ಓಕೆನಾ? 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅನ್ನೋ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ ನಮ್ಮ ಒಂದು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ. ಅದನ್ನು 1832ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್. 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಅಂತ ಶುರುವಾದಂತಹ ಒಂದು ಸಂಸ್ಥೆ 1832ರಲ್ಲಿ ಅದಕ್ಕೆ ಮರುನಾಮಕರಣ ಮಾಡ್ತಾರೆ. ಆ ಮರುನಾಮಕರಣದ ಹೆಸರೇನು ಅಂತ ಅಂದರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಓಕೆನಾ? ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಣೆ ಮಾಡ್ತದೆ. ಕೇಳ್ಬೋದು, ಯಾವ ಸಂಸ್ಥೆ ಮೊದಲಿಗೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತು ಅಂತ? ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಅಥವಾ ಅದಕ್ಕಿಂತ ಮುಂಚೆ ಇದ್ದಂತಹ ಏಷ್ಯಾಟಿಕ್ ಸೊಸೈಟಿ ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡುವಂಥದ್ದು. ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ. ನೋಡಿ, ವೆರಿ ಇಂಪಾರ್ಟೆಂಟ್.
ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ ಯಾವುದು? ಭಗವದ್ಗೀತೆ. ವಿಲಿಯಂ ಜೋನ್ಸ್ ರವರು ಶಾಕುಂತಲ ಅನ್ನೋ ಒಂದು ಕೃತಿಯನ್ನು, ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ಹೌದಲ್ವಾ? ಶಾಕುಂತಲ ಯಾರು ಬರೆದಂಥ ಕೃತಿ? ಕಾಳಿದಾಸನ ಶಾಕುಂತಲ ಎಂಬ ಕೃತಿಯನ್ನು ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಯಾರು? ವಿಲಿಯಂ ಜೋನ್ಸ್. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾರ್ಯಾರು? ಫ್ರೆಂಚರು ಕೂಡ ನಮ್ಮ ಭಾರತದ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾರೆ, ಜರ್ಮನಿಯರು ಕೂಡ ನಮ್ಮ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂಥದ್ದು. ನೋಡಿ, ಈ ಒಂದು ಚಿತ್ರವನ್ನು ಗಮನಿಸಿದಾಗ ನಮ್ಮ ಪ್ರಾಚೀನ ಭಾರತ ಯಾವ ರೀತಿ ಎಷ್ಟು ವಿಸ್ತಾರವಾದ ಒಂದು ಎಲ್ಲೆಯನ್ನು ಹೊಂದಿತ್ತು ಅಂತ ನಾವು ಗಮನಿಸಬಹುದು. ಹೌದಲ್ವಾ? ಅವಿಭಜಿತ ಒಂದು ಭಾರತ ದೇಶದ ಚಿತ್ರ ಇದು. ನೋಡಿ, ಇಲ್ಲೊಂದು ಕೆಲವೊಂದು ಹೆಸರುಗಳನ್ನು ನಾವು ಗಮನಿಸಿದಾಗ ಸ್ಥಳಗಳ ಹೆಸರನ್ನು ಚೇಂಜ್ ಆಗಿರುವಂಥದ್ದನ್ನು ನೋಡ್ತೀವಿ, ಸ್ಥಳಗಳ ಹೆಸರಲ್ಲಿ ಬದಲಾವಣೆ ಆಗಿರುವಂಥದ್ದನ್ನು ನೋಡ್ತೀವಿ. ಅಂಥ ಪ್ರಮುಖ ಸ್ಥಳಗಳು ಯಾವುದು? ಇಂದಿನ ಕಾಲದಲ್ಲಿ ಮತ್ತು ಈಗಿನ ಕಾಲದಲ್ಲಿ ಬದಲಾಗಿರುವಂಥ ಕೆಲವು ಸ್ಥಳಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ, ಮಗಧ ಅನ್ನುವ ಒಂದು ಹೆಸರು ಇಂದಿನ ಕಾಲದ ಹೆಸರು, ಈಗ ಅದು ಬಿಹಾರ ಆಗಿರುವಂಥದ್ದು. ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಇದು. ಮಗಧ, ಬಿಹಾರ. ಕಳಿಂಗ ಯುದ್ಧ ನಡೀತು ಅಂತ ಹೇಳ್ತೀವಲ್ವಾ, ಎಷ್ಟರಲ್ಲಿ? 261ರಲ್ಲಿ, ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೀತದೆ. ಆ ಕಳಿಂಗದ ಈಗಿನ ಹೆಸರೇನು? ಒಡಿಸ್ಸಾ ರಾಜ್ಯ. ಅದಲ್ವಾ? ಮಗಧದ ಈಗಿನ ಹೆಸರು ಬಿಹಾರ, ಕಳಿಂಗದ ಈಗಿನ ಹೆಸರು ಒಡಿಸ್ಸಾ. ಚೇರರು ಅಂತ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಾದ್ರೆ ನೋಡ್ತೀವಿ. ಚೇರ ಅಂತಂದರೆ ಕೇರಳ. ಈಗ ಇತ್ತೀಚಿನ ಒಂದು ಬದಲಾವಣೆಯಲ್ಲಿ ಕೇರಳಂ ಅಂತ ಅದರ ಹೆಸರು ಬದಲಾವಣೆ ಆಗಿರುವಂಥದ್ದು. ಓಕೆನಾ? ನೆಕ್ಸ್ಟು ಇಂದ್ರಪ್ರಸ್ಥ, ಅದರ ಪ್ರಸ್ತುತ ಹೆಸರು ದೆಹಲಿ. ಪ್ರಯಾಗ್ರಾಜ್, ಇದರ ಒಂದು ಪ್ರಸ್ತುತ ಹೆಸರು ಅಲಹಾಬಾದನ್ನು ಮತ್ತೆ ಬದಲಾವಣೆ ಮಾಡಿ ಪ್ರಯಾಗ್ರಾಜ್ ಮಾಡಿರುವಂಥದ್ದು, ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಸ್ಥಳ. ಓಕೆನಾ? ನೆಕ್ಸ್ಟು ಕೆಲವೊಂದು ಸ್ಥಳಗಳು ಅದೇ ಹೆಸರಿನಿಂದ ಇವಾಗಲೂ ಕೂಡ ಉಳ್ಕೊಂಡಿರುವಂಥದ್ದು. ಅದು ಯಾವುದು? ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ, ಇವೆಲ್ಲವೂ ಕೂಡ ಹಿಂದಿನ ಹೆಸರುಗಳನ್ನೇ ಕಾಪಾಡಿಕೊಂಡು ಬಂದಿರುವಂಥದ್ದು. ನೋಡಿ, ಇನ್ನೂ ಕೂಡ ಕೆಲವೊಂದು ಬದಲಾಗಿರುವ ಸ್ಥಳಗಳಿದ್ದಾವೆ. ಅವು ಯಾವ್ಯಾವು ಅಂತ ಅಂದರೆ, ಮದ್ರಾಸ್ ಸಂಸ್ಥಾನ ಅಂತ ಕರಿತಿದ್ರು. ಸೊ ಅದರ ಈಗಿನ ಪ್ರಸ್ತುತ ಹೆಸರು ಬಂದು ಚೆನ್ನೈ, ತಮಿಳುನಾಡಿನ ರಾಜಧಾನಿ. ನೋಡಿ, ಇಲ್ಲೇ ನೋಡಿದ್ರು, ಪ್ರಯಾಗ್ರಾಜ್ ಅಲಹಾಬಾದ್, ಮತ್ತು ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ. ಬರೋಡಾ ಅಂತ ಒಂದು ಸಂಸ್ಥಾನ ಇತ್ತು. ಆ ಒಂದು ಸ್ಥಳದ ಈಗಿನ ಹೆಸರು ಬಂದು ವಡೋದರ. ಬರೋಡದ ಈಗಿನ ಹೆಸರು ವಡೋದರ. ಬೊಂಬಾಯಿ, ಅದರ ಈಗಿನ ಹೆಸರು ಮುಂಬೈ. ಇಂಥ ಕೆಲವೊಂದು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಂಡಿರುವಂಥದ್ದನ್ನ ನೋಡ್ತೀವಿ. ಇವೆಲ್ಲವೂ ಕೂಡ ಪರೀಕ್ಷೆ ದೃಷ್ಟಿಯಿಂದ ತುಂಬ ಉಪಯುಕ್ತ ಮಾಹಿತಿ ಆಗುವಂಥದ್ದು. ಓಕೆನಾ? ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಅಶೋಕನ ಶಿಲಾಲೇಖನಗಳು ಅಥವಾ ಶಿಲಾಶಾಸನಗಳು. ಆ ಒಂದು ಶಾಸನಗಳಲ್ಲಿ ಅಂಕಿಗಳನ್ನು ನಾವು ನೋಡುವಂಥದ್ದು, ಬಳಸಿರುವಂಥದ್ದು. ಓಕೆನಾ? ಇವು ಸುಮಾರು 2300 ವರ್ಷಗಳ ಹಿಂದಿನವು. ಅಶೋಕನ ಶಿಲಾಶಾಸನಗಳು 2300 ವರ್ಷಗಳ ಹಿಂದಿನವು. ಆಗಿನ ಕಾಲದಲ್ಲಿಯೇ ಗಣಿತದ ಅಂಕಿಗಳನ್ನು ವಿಪುಲವಾಗಿ, ಅಂದರೆ ಅತಿ ಹೆಚ್ಚಾಗಿ ಬಳಸಿರುವಂಥದ್ದು. ಓಕೆನಾ? ನೋಡಿ, ಇದಾದ 1000 ವರ್ಷಗಳ ಮೇಲೆ, 1000 ವರ್ಷಗಳ ಮೇಲೆ ಯುರೋಪ್ ರಾಷ್ಟ್ರಗಳಲ್ಲಿ ಅಂಕಿಗಳ ಬಳಕೆ ಆಗಿರುವಂಥದ್ದು. ನೋಡಿ, 1000 ವರ್ಷಗಳ ಹಿಂದೆಯೇ, ಅಂದರೆ ಯುರೋಪಿನಲ್ಲಿ ಅಂಕಿಗಳ ಬಳಕೆಗಿಂತ 1000 ವರ್ಷಗಳ ಹಿಂದೆಯೇ ಅಂಕಿಗಳನ್ನು ಭಾರತದಲ್ಲಿ ಬಳಸ್ತಿದ್ರು. ಅಷ್ಟೊಂದು ಗಣಿತ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಅಥವಾ ಏಳಿಗೆಯನ್ನು ನಾವು ಕಾಣ್ಬೋದು. ಓಕೆನಾ? ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಕೂಡ ನಮ್ಮ ಭಾರತೀಯರ ಕೊಡುಗೆ. ಶೂನ್ಯ, ನಾವೀಗ ಬಳಸ್ತಿರುವಂಥ 0 ಐತಲ್ಲ, ಅದನ್ನು ಮೊಟ್ಟ ಮೊದಲು ಬಳಸಿದಂಥವ್ರು ಯಾರು? ನಮ್ಮ ಭಾರತೀಯರೇ. ಇದು ಕೂಡ ತುಂಬ ಇಂಪಾರ್ಟೆಂಟು. 0ಯನ್ನು ಬಳಸಿದ ಮೊದಲ ದೇಶದವರು ಯಾರು? ಭಾರತ ದೇಶದವರು. ಅದಾದ ನಂತರ ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಥವಾ ಪರಿಭ್ರಮಿಸುತ್ತದೆ.
ಅನ್ನೋದನ್ನು ಮೊದಲು ತೋರಿಸ್ಕೊಟ್ಟವ್ರು ಯಾರು? ನಮ್ಮ ಭಾರತದ ವಿಜ್ಞಾನಿಯಾದಂತಹ ಆರ್ಯಭಟ. ಓಕೆನಾ? ಇವರು ಮೊದಲು ಭೂಮಿ ದುಂಡಾಗಿದೆ ಮತ್ತು ಭೂಮಿ ಸೂರ್ಯನನ್ನು ಸುತ್ತುತ್ತದೆ ಅನ್ನುವಂಥ ಪ್ರತಿಪಾದನೆಯನ್ನು ಮಾಡಿದಂಥವರು ಆರ್ಯಭಟ. ಆಧುನಿಕ ವಿಜ್ಞಾನದ ಆದರೆ ಆಧುನಿಕವಾಗಿ ಈ ವಾದವನ್ನು ಎತ್ತಿ ಹಿಡಿದಂಥವ್ರು ಯಾರು? ಕೋಪರ್ನಿಕಸ್. ಓಕೆನಾ? ಕೋಪರ್ನಿಕಸ್ ಇದನ್ನು ಆಧುನಿಕ ವಿಜ್ಞಾನದಲ್ಲಿ ಹೇಳುವಂಥದ್ದು. ಇದಕ್ಕೂ ಮೊದಲು 10 ಶತಮಾನಗಳ ಹಿಂದೆಯೇ, ಕೋಪರ್ನಿಕಸ್ ಹೇಳೋಕ್ಕಿಂತ ಮುಂಚೆನೆ, ಅಂದರೆ 10 ಶತಮಾನಗಳು ಅಂದರೆ 1000 ವರ್ಷಗಳ ಹಿಂದೆಯೇ ಇದನ್ನು ಆರ್ಯಭಟ ಹೇಳಿರುವಂಥದ್ದು. ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ. ಓಕೆನಾ? ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸುತ್ತಿದ್ದರು. ತುಂಬ ಇಂಪಾರ್ಟೆಂಟು, ಕೇಳ್ಬೋದು. ನಾವಿಕರ ನಕ್ಷೆಗಳನ್ನು ಅಥವಾ ರೇಖಾಂಶ ನಕ್ಷೆಗಳನ್ನು ಎಲ್ಲಿ ತಯಾರು ಮಾಡ್ತಿದ್ರು ಅಂತ ಅಂದರೆ ಉಜ್ಜಯಿನಿ ಅನ್ನೋ ಸ್ಥಳದಲ್ಲಿ ತಯಾರು ಮಾಡ್ತಿರುವಂಥದ್ದು. ಪೈಥಾಗರಸ್ನ ಪ್ರಖ್ಯಾತ ಪ್ರಮೇಯಗಳನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ, ಹೌದಲ್ವಾ? ಆ ಒಂದು ಪ್ರಮೇಯಗಳ ಬಗ್ಗೆ ನಮಗೆ ಗೊತ್ತಿರ್ತದೆ. ಆ ಪ್ರಮೇಯವನ್ನು ಆತನಿಗಿಂತ ಸುಮಾರು 2 ಶತಮಾನಗಳ ಮೊದಲೇ ಗುರುತಿಸಿದವರು ಯಾರು ಅಂತಂದರೆ ನಮ್ಮ ಭಾರತದ ವಿಜ್ಞಾನಿ ಬೋಧಾಯನ ಅನ್ನೋಂಥವ್ರು. ಪೈಥಾಗರಸ್ಗಿಂತಲೂ ಕೂಡ 2 ಶತಮಾನಗಳು, 200 ವರ್ಷಗಳ ಮುಂಚೆಯೇ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣದ ಎಂಬ ವಿಜ್ಞಾನಿ ಸುಮಾರು 27 ಶತಮಾನಗಳ ಹಿಂದೆಯೇ ಪ್ರತಿಪಾದನೆ ಮಾಡಿರುವಂಥದ್ದು. ವಸ್ತುಗಳು ಚಿಕ್ಕ ಚಿಕ್ಕ ಅವಿಭಾಜ್ಯ ಕಣಗಳಿಂದ ರಚನೆಯಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥವ್ರು ಯಾರು? ನಮ್ಮ ಭಾರತದ ವಿಜ್ಞಾನಿಯಾದಂತಹ ಕಣದರವರು. ನೆಕ್ಸ್ಟು, ನೌಕಾ ನಿರ್ಮಾಣದ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ನೌಕಾ ನಿರ್ಮಾಣಗಳಲ್ಲಿ ಅತ್ಯಂತ ನಿಪುಣತೆಯನ್ನು ಸಾಧಿಸಿದರು. ಗುಜರಾತಿನ ಸೂರತ್ನಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವು ಪ್ರಸಿದ್ಧಿಯಾಗಿತ್ತು. ಓಕೆನಾ? ಎಲ್ಲಿತ್ತು ನೌಕಾ ನಿರ್ಮಾಣ ಕೇಂದ್ರ ಅಂದರೆ ಗುಜರಾತಿನ ಸೂರತ್ನಲ್ಲಿ. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ವೇಗವಾಗಿ ಹೆಚ್ಚಿತು. ಹೌದಲ್ವಾ? ಮುಂಗಾರು ಮಾರುತಗಳನ್ನು ಗುರುತಿಸಿದವರು ಯಾರು? ಅವರು ಕೂಡ ನಮ್ಮ ಭಾರತೀಯರೇ. ಈ ಮುಂಗಾರು ಮಾರುತಗಳನ್ನು ಗುರುತು ಮಾಡ್ತಾರೆ. ಯೋಗಶಾಸ್ತ್ರ ಆಗಿರ್ಬೋದು, ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆ. ಇವೆಲ್ಲವೂ ಕೂಡ ಭಾರತೀಯರ ಒಂದು ಕೊಡುಗೆ ಅಂತ ಹೇಳ್ಬೋದು. ಮುಂದುವರೆದು, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ನಮ್ಮ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಎಂಬುದರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಸಾಗರಯಾನದಲ್ಲಿ ಭಾರತೀಯರು ಪರಿಣಿತಿಯನ್ನು ಪಡ್ಕೊಂಡ ನಂತರ ನಮ್ಮ ಒಂದು ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ವಿನಿಮಯಗಳು ದೇಶ ವಿದೇಶಗಳಲ್ಲಿ ಹರಡಿರುವಂಥದ್ದನ್ನ ನೋಡ್ಬೋದು. ನಮ್ಮ ಭಾರತದಲ್ಲಿ ಹುಟ್ಕೊಂಡಂತಹ ಬೌದ್ಧ ಧರ್ಮ ಭಾರತದ ಗಡಿಯನ್ನು ದಾಟಿ ಆಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ವ್ಯಾಪಕವಾಗಿ ಹರಡಿರುವಂಥದ್ದು. ಶ್ರೀಲಂಕಾವೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವಂಥದ್ದು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ, ವೆರಿ ಇಂಪಾರ್ಟೆಂಟು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ? ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಬಾಮಿಯನ್ನಲ್ಲಿ ಇರುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇರುವಂಥದ್ದು. ಜಗತ್ತಿನಲ್ಲಿಯೇ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವಂಥದ್ದು ಆಫ್ಘಾನಿಸ್ತಾನದ ಬಾಮಿಯನ್ ಎಂಬಲ್ಲಿ. ನೋಡಿ, ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿರುವಂಥದ್ದು. ಕಾಂಬೋಡಿಯಾ ನೋಡಿ, ಕಾಂಬೋಡಿಯಾ ಅನ್ನೋ ಒಂದು ದೇಶದಲ್ಲಿ ಅಂಗೋರ್ ವಾಟ್ ಅನ್ನುವಂಥ ಒಂದು ಭವ್ಯ ಹಿಂದೂ ದೇವಾಲಯ ಇರುವಂಥದ್ದು. ಅಂದರೆ ನಮ್ಮ ಭಾರತದ ಸಂಸ್ಕೃತಿ ಅಥವಾ ನಮ್ಮ ಭಾರತದ ಧರ್ಮಗಳು ವಿದೇಶಗಳಲ್ಲೂ ಕೂಡ ಹೇಗೆ ಹಬ್ಬಿದ್ದಾವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಆಗಿರುವಂಥದ್ದು. ನೆಕ್ಸ್ಟ್, ಜಾವಾದ, ಇಂಡೋನೇಷ್ಯಾದ ಜಾವಾದ ಬೋರ್ಬೋದೋರ್ ಎಂಬ ಪ್ರದೇಶದಲ್ಲಿ ಒಂದು ಜಗತ್ ಪ್ರಸಿದ್ಧವಾದಂಥ ಬೃಹತ್ ಬೌದ್ಧಾಲಯ ಇದೆ. ನೋಡಿ, ಆಫ್ಘಾನಿಸ್ತಾನದ ಬಾಮಿಯನ್ನಲ್ಲಿ ಜಗತ್ತಿನ ಅತಿ ಎತ್ತರದ ಬುದ್ಧನ ವಿಗ್ರಹ ಇರುವಂಥದ್ದು. ಕಾಂಬೋಡಿಯಾದ ಅಂಕೋರ್ ವಾಟ್ನಲ್ಲಿ ಭವ್ಯ ಹಿಂದೂ ದೇವಾಲಯ ನಿರ್ಮಾಣ ಆಗಿರುವಂಥದ್ದು. ಇನ್ನು ಜಗತ್ತಿನ ಪ್ರಸಿದ್ಧವಾದಂತಹ ಬೌದ್ಧಾಲಯ ಇರುವಂಥದ್ದು ಇಲ್ಲಿ ಜಾವಾದ ಬೋರ್ಬೋದೋರ್ ಎಂಬಲ್ಲಿ. ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು, ಕೆಲವೊಂದು ಮೌಲ್ಯಗಳನ್ನು
ತಿಳ್ಕೊಳ್ತಾ ಹೋಗೋಣ. ಆಚಾರ್ಯ ದೇವೋಭವ ಅಂದರೆ ಗುರುವನ್ನು ದೇವರಂತೆ ಪೂಜಿಸಬೇಕು ಅಂತ ಇದರ ಅರ್ಥ. ಧರ್ಮವನ್ನು ಪಾಲಿಸು, ಸತ್ಯವನ್ನು ಹೇಳು, ಓಕೆನಾ. ಅಲ್ಪ ವಿದ್ಯೆ ಆಗಬೇಡ, ಅಂದರೆ ಅಲ್ಪ ವಿದ್ಯೆಯನ್ನು ಕಲಿತು ಗರ್ವಿ ಆಗಬೇಡ. ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಪೂಜಿಸು. ಇಂಥ ಒಂದು ಅಮೂಲ್ಯವಾದ ಮೌಲ್ಯಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ನಮ್ಮ ಭಾರತೀಯರು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಅಹಿಂಸೆಯನ್ನು ಜಗತ್ತಿಗೆ ಕೊಟ್ಟಂಥವರು ನಮ್ಮ ಭಾರತೀಯರು. ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಹಿಂಸೆನ ಪ್ರತಿಪಾದನೆ ಮಾಡಿರುವಂಥದ್ದು. ಈ ಅಹಿಂಸಾ ತತ್ವವನ್ನೇ ನಮ್ಮ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂಥದ್ದು, ಹೌದಲ್ವಾ. ಇನ್ನೊಂದು, ಎಲ್ಲ ಜನರು ಸುಖಿಗಳಾಗಿರಲಿ, ಸರ್ವೇ ಜನಃ ಸುಖಿನೋ ಭವಂತು. ಇದು ಕೂಡ ನಮ್ಮ ಭಾರತದ ಒಂದು ಉದಾತ್ತ ಮೌಲ್ಯವಾಗಿರುವಂಥದ್ದು. ಇನ್ನೊಂದು ನೋಡ್ತಾ ಹೋದರೆ ವಸುದೈವ ಕುಟುಂಬಕಂ, ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಗಳನ್ನು ನಮ್ಮ ಭಾರತೀಯರು ಕೊಟ್ಟಿರುವಂಥದ್ದು. ಮುಂದುವರೆದು ಸರ್ವಧರ್ಮ ಸಮಾನತೆ, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಜಾತ್ಯತೀತತೆಯನ್ನು ಸಾರುವಂಥ ಒಂದು ಮೌಲ್ಯ ಇದು. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅಂದರೆ ಜ್ಞಾನವನ್ನು ನೀವು ಯಾವುದೇ ರೀತಿ ಪಡ್ಕೊಂಡ್ರೂ ಕೂಡ ಅದು ಜ್ಞಾನ ಆಗಿರುವಂಥದ್ದು. ಅವರು ಚಿಕ್ಕವರು, ಇವರು ದೊಡ್ಡವರು ಅನ್ನುವಂತಹ ಭಾವನೆಯನ್ನು ಬಿಡಬೇಕು. ನಾವು ಎಲ್ಲರಲ್ಲೂ ಒಳ್ಳೆಯ ವಿಚಾರಗಳನ್ನು ಕಲಿಬೇಕು ಅನ್ನೋ ಒಂದು ಅರ್ಥವನ್ನು ಕೊಡುವಂಥದ್ದು. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಪಾಠದ ಬಗ್ಗೆ ಒಂದು ಸರಳವಾದ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಈ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ LBA ಕ್ವಶನ್ಗಳನ್ನು ಕೂಡ ಸಾಲ್ವ್ ಮಾಡೋಣ. ಅವುಗಳನ್ನು PDF ಆಗಿ ರೆಡಿ ಮಾಡಿದ್ದೀವಿ. ಆ PDF ಅನ್ನು ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀವಿ. ನೀವು ಅದನ್ನು ಪಡ್ಕೊಂಡು ನಿಮ್ಮ ತಯಾರಿಯನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.